ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಕೂಡ ಆರಾಮಾಗಿದ್ದೇನೆ. ಇವತ್ತು ವಿರಾಜಪೇಟೆಗೆ ಹೊರಟಿದ್ದೇನೆ. ಜೊತೆಗೆ ನನ್ನ ತಂಗಿ ಸಹ ಬರ್ತಾಳೆ. ವಿರಾಜಪೇಟೆ ಎಷ್ಟು ಬ್ಯುಸಿ ಅಂತ ಹೇಳಿದರೆ ಇವತ್ತು ಸ್ವಲ್ಪ ಆಚೀಚೆ ನೋಡ್ಕೊಂಡು ಹೋಗುವ ಹಾಗಿಲ್ಲ. ಅಷ್ಟು ಬ್ಯುಸಿ ಆಗಿದೆ. ಲೈನಲ್ಲಿ ಗಾಡಿ ಬರ್ತಿದೆ. ಮಂಡೇ ಆದ ಕಾರಣ ತುಂಬ ರಶ್ ಇದೆ. ನಾನು ಮತ್ತು ತಂಗಿ ಶಾಪಿಂಗ್ ಕೂಡ ಮಾಡಿದ್ವಿ. ಹೋಗಿರೋ ಕೆಲಸನೇ ಬೇರೆ. ನಾನು ಬೇರೆ ಕೆಲಸಕ್ಕೆ ಹೋಗಿದ್ದೆ, ಅವಳು ಬೇರೆ ಕೆಲಸಕ್ಕೆ ಹೋಗಿದ್ವಿ. ಆದರೆ ಶಾಪಿಂಗ್ ಎಲ್ಲ ಆಯಿತು. ಹೆಣ್ಮಕ್ಳಿಗೆ ಇಂಥದ್ದೆಲ್ಲ ನೋಡಿದರೆ ಕೈ ಕಾಲೆಲ್ಲ ಸುಮ್ಮನಿರಲ್ಲ ಅಲ್ವಾ. ಇಯರಿಂಗ್ ಯೋಚನೆಯೇ ಇರಲಿಲ್ಲ ತಗೊಳ್ಳುವಂಥದ್ದು, ಆದರೆ ನೋಡುವಾಗ ಇಷ್ಟ ಆಯಿತು. ನಾನೊಂದು 2 ಇಯರಿಂಗ್ ತಗೊಂಡೆ. ಅವಳೇನೋ ಮಕ್ಕಳಿಗೇನೋ ಬಳೆ ಅದು ಇದು ಅಂತೆಲ್ಲ ತಗೊಂಡ್ಳು. ನೋಡುವಾಗೆಲ್ಲ ಖುಷಿಯಾಗತ್ತೆ. ಬಟ್ ಇಷ್ಟು ದೊಡ್ಡ ಇಯರಿಂಗ್ ಹಾಕೋಕ್ಕೆ ನನಗಾಗಲ್ಲ. ಒಂದು 5 ನಿಮಿಷ ಎಲ್ಲ ಹಾಕ್ಬೋದಷ್ಟು, ಅದಕ್ಕಿಂತ ಜಾಸ್ತಿ ಹೊತ್ತು ಕಿವಿಯಲ್ಲಿ ನಿಲ್ಲಲ್ಲ ನಂದು. ನೋಡುವಾಗೆಲ್ಲ ಖುಷಿಯಾಗತ್ತೆ. ಹೆಣ್ಮಕ್ಳಿಗೆಲ್ಲ ಇದನ್ನು ಖಂಡಿತ ನೋಡಿದರೆ ಇಷ್ಟ ಆಗತ್ತೆ ಅಂತ ಅಂದ್ಕೋತೇನೆ ನಾನು. ನೋಡಿ, ನಾನಂತೂ ಸಣ್ಣ ಸಣ್ಣ ಇಯರಿಂಗ್ 2 ತಗೊಂಡೆ. ಇದೆರಡು ಇಯರಿಂಗ್ ತಗೊಂಡ್ಬಿಟ್ಟೆ. ಇಷ್ಟು. ನನ್ನ ತಂಗಿ ಇವಳು ದಿವ್ಯಾ, ಗೊತ್ತಿದೆ ನಿಮಗೆಲ್ರಿಗೂ. ಹೋಗಿದ್ದೇನೋ ಆಗಿದ್ದೇನೋ ಅಂತ ಆದಂಗಿದೆ ಇಲ್ಲಿ. ಅಲ್ಲಿಂದ ಬಟ್ಟೆ ಶಾಪ್ ಹೋಗಿದ್ವಿ. ಬ್ಲ್ಯಾಕ್ ಕಲರ್ ನಂದು ಫೇವ್ರೆಟ್, ಯಾವಾಗ ನೋಡಿದರು ಬ್ಲ್ಯಾಕ್ ಅಂತ ಹೇಳಿದರೆ ಇಷ್ಟ ಆಯ್ತು ನನಗೆ. ಆದರೆ ಪ್ಯಾಂಟ್ ನೋಡಿದರೆ ಪಿಂಕ್ ಕಲರ್ ಬಂದಿದೆ. ತುಂಬ ಪ್ಯಾಂಟ್ಗಳು ಒಂದೇ ಸೇಮ್ ಕಲರ್ ಬರುತ್ತೆ. ಹಾಗಾಗಿ ಇಷ್ಟ ಆದರೂ ಬಿಟ್ಬಿಟ್ಟೆ ಇದನ್ನ. ಸಿಂಪಲಾಗಿ ತುಂಬ ಚೆನ್ನಾಗಿತ್ತು. ಆದರೆ ಇದೊಂದು ಡ್ರೆಸ್ ಅದಕ್ಕಿಂತ ಇಷ್ಟ ಆಯಿತು. ತಗೊಂಡೆ ನಾನು ಆ್ಯಕ್ಚುಲಿ ಈ ಡ್ರೆಸ್ನ. ಬಟ್ಟೆ ಕೂಡ ತುಂಬ ಸ್ಮೂತಾಗಿ ಚೆಂದ ಇತ್ತು. ಡಿಫ್ರೆಂಟ್ ಟೈಪ್ ವೇಲ್ ಕೂಡ. ಯಾರಿಗೆಲ್ಲ ಈ ಡ್ರೆಸ್ ಇಷ್ಟ ಆಯಿತು ಕಮೆಂಟಲ್ಲಿ ಹೇಳಿ ನನಗೆ. ಸಾರಿ ಕೂಡ ತುಂಬ ಕಲೆಕ್ಷನ್ ಇತ್ತು. ಮಾಮೂಲು ಹೋಗೋ ಶಾಪ್ ಆದ ಕಾರಣ ಸಾರಿನ ತಗೊಳ್ಳಿ ಅಂತ ಹೇಳಿದರು. ಬಟ್ ಇವತ್ತು ಆ ಕಡೆ ಕಣ್ಣೇ ಹಾಕಿಲ್ಲ. ಸಾರಿ ನೋಡಿದರೆ ಮತ್ತೆ ಆಸೆ ಆಗುತ್ತೆ, ತಗೋಬೇಕು ಅಂತ ಅನಿಸುತ್ತೆ ಅಂತ ಹೇಳಿ ಸಾರಿನ ತಗೊಂಡಿಲ್ಲ. ನನ್ನ ತಂಗಿಯೊಬ್ಬಳು ಶಾರು ಅಂತ ತುಂಬ ಜನರಿಗೆ ಗೊತ್ತಿರ್ಬೋದು. ಮೀಟ್ ಆದ್ಲು ಟೌನಲ್ಲಿ ಸಿಕ್ಕಿದಾಗ. ಅಲ್ಲಿಂದ ಏನಾದರೂ ಮನೆಗೆ ಮಕ್ಕಳಿಗೆ ಸ್ವೀಟ್ಸ್ ತಗೊಳ್ಳೋಣ ಅಂತ ಹೇಳಿ ಬೇಕ್ರಿಗೆ ಬಂದಿದ್ವಿ. ರಾಮ ಸಿಲ್ಕ್ ಕಾಣ್ತಿದೆ ಇಲ್ಲಿ. ನೆನಪಾಯಿತು ನಿಮ್ಮದು ನನಗೆ. ಸಮೋಸ ನೋಡಿದಾಗಲೂ ನೆನಪಾಯಿತು. ಚಾಕ್ಲೇಟ್ ನೋಡಿದಾಗ ಇಷ್ಟ ಆಯಿತು. ಇವತ್ತಿನ ನನ್ನ ಈ ಮಿನಿ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ. ಥ್ಯಾಂಕ್ ಯು.